ನಮಸ್ಕಾರ. ಆರೋಗ್ಯವೇ ಭಾಗ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ದಿವ್ಯಶ್ರೀ ದಾಸ್. ಆರೋಗ್ಯವೇ ಭಾಗ್ಯ ಅಂತ ಹೇಳ್ತೀವಿ, ಆದರೆ ಬದಲಾಗ್ತಾ ಇರುವಂತಹ ನಮ್ಮ ಜೀವನದ ಶೈಲಿಯಿಂದಾಗಿ ಸಾಕಷ್ಟು ಆರೋಗ್ಯದ ಸಮಸ್ಯೆಗಳು ಏರಿಕೆ ಆಗ್ತಾ ಇದೆ. ಅದರಲ್ಲಿಯೂ ಪ್ರಮುಖವಾಗಿ ನಾವು ನೋಡ್ತಾ ಹೋಗೋದಾದ್ರೆ ಸೋರಿಯಾಸಿಸ್ ಸಮಸ್ಯೆ ಎಲ್ಲರನ್ನ ಕಾಡ್ತಾ ಇದೆ. ಹಾಗಾದ್ರೆ ಸೋರಿಯಾಸಿಸ್ ಸಮಸ್ಯೆ ಅಂದ್ರೆ ಏನು, ಯಾಕೆ ಈ ಸಮಸ್ಯೆ ಬರುತ್ತೆ, ಜೊತೆಗೆ ಇದಕ್ಕೆ ಇರುವಂತಹ ಪರಿಹಾರಗಳೇನು ಅಂತ ತಿಳಿಸಿಕೊಡಲು ಹೋಮಿಯೋ ಕೇರ್ ಇಂಟರ್ನ್ಯಾಷನಲ್ ತಜ್ಞ ವೈದ್ಯರಾಗಿರುವಂತಹ ಡಾಕ್ಟರ್ ರೇಷ್ಮಾ ಅವರು ಇವತ್ತು ನಮ್ಮ ಜೊತೆಗಿದ್ದಾರೆ. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ನಮಸ್ತೆ ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಎಸ್ ಡಾಕ್ಟರ್, ಇನ್ನು ಇತ್ತೀಚಿನ ದಿನಗಳಲ್ಲಿ ಸೋರಿಯಾಸಿಸ್ ಸಮಸ್ಯೆ ಅನ್ನೋದು ಎಲ್ಲರನ್ನ ಕಾಡ್ತಾ ಇದೆ. ಹಾಗಾಗಿ ಈ ಸೋರಿಯಾಸಿಸ್ ಸಮಸ್ಯೆ ಅಂದ್ರೆ ಏನು, ಯಾಕೆ ಈ ಸಮಸ್ಯೆ ಉಂಟಾಗತ್ತೆ? ಸೋರಿಯಾಸಿಸ್ ಸಮಸ್ಯೆ ಬಗ್ಗೆ ಮಾತಾಡಿದರೆ ಅದೊಂದು ಆಟೋ ಇಮ್ಯೂನ್ ಡಿಸಾರ್ಡರ್ ಅಂತ ಹೇಳ್ತೀನಿ. ಸೊ ಆಟೋ ಇಮ್ಯೂನ್ ಕಂಡೀಷನ್ ಅಂತ ಬಂದಾಗ ಹೇಗೆ ಆಗುತ್ತೆ ಅಂದರೆ, ಇವಾಗ ನಮ್ಮದು ಓನ್ ಇಮ್ಯೂನ್ ಸೆಲ್ಸ್ ಇರುತ್ತೆ, ಇಮ್ಯೂನ್ ಅಂತ ಹೇಳೋದು ಪ್ರತಿರೋಧ ಕೋಶಗಳಿರುತ್ತೆ. ಸೊ ಈ ಕೋಶಗಳು ಬಂದು ಏನಾಗುತ್ತೆ ಅಂದರೆ ಹೋಗ್ತಾ ಹೋಗ್ತಾ ನಮ್ಮದು ಓನ್ ಸ್ಕಿನ್ ಸೆಲ್ಸನ್ನ ಹಾರ್ಮ್ ಮಾಡೋ ಅಂತ. ಸೊ ಅದಕ್ಕೆ ನಾವು ಈ ರೀತಿ ಆಟೋ ಇಮ್ಯೂನ್ ಕಂಡೀಷನ್ ಅಂತ ಹೇಳ್ತೀನಿ. ಸೊ ಈ ಒಂದು ಆಟೋ ಇಮ್ಯೂನ್ ಕಂಡೀಷನಲ್ಲಿ ಸೋರಿಯಾಸಿಸ್ ಅಂತ ಡಿಸೀಸು ಅಂದರೆ ಕಾಯಿಲೆ ಬಂದು ಒಂದು ವಿಧ ಅಂತ ಹೇಳ್ತೀನಿ. ಓಕೆ, ಇನ್ನು ಸೋರಿಯಾಸಿಸ್ ಸಮಸ್ಯೆ ಇದೆ ಅಂತ ಹೇಳಿ ಗೊತ್ತಾಗೋದು ಹೇಗೆ, ಅದರ ಲಕ್ಷಣ ಸಿಂಪ್ಟಮ್ಸ್ಗಳ ಬಗ್ಗೆ ತಿಳಿಸ್ಕೊಡೋದಾದ್ರೆ? ಸಿಂಪ್ಟಮ್ಸ್ ಹೇಗೆ ಆಗುತ್ತೆ ಅಂದರೆ, ಇವಾಗ ನಾವು ನೋಡ್ತಾ ಹೋದರೆ ಸ್ಕಿನ್ ಮೇಲೆ ಎಲ್ಲ ಸ್ವಲ್ಪ ಪ್ಲೇಗ್ ಥರ ಅಂದರೆ ರ್ಯಾಷಸ್ ಆಗಲಿಕ್ಕೆ ಕಾಣಿಸುತ್ತೆ, ತುಂಬ ತುರಿಕೆ ಕಡಿತೆ ಬರೋದು ಕಾಣಿಸುತ್ತೆ. ಆಮೇಲೆ ರ್ಯಾಷಸ್ ಮೇಲೆ ಎಲ್ಲ ಸ್ವಲ್ಪ ಸಿಲ್ವರ್ ವೈಟ್ ಕಲರ್ ಪುಡಿ ಅಂದರೆ ಒಂದು ಸ್ಕೇಲ್ಸ್ ಥರ ಫಾರ್ಮ್ ಆಗುವಂಥ ಚಾನ್ಸಸ್ ಜಾಸ್ತಿಯಾಗಿ ಕಾಣಿಸುತ್ತೆ. ಆಮೇಲೆ ನವೆ ಕಡಿತ ಬರೋದು ತುಂಬ ಜಾಸ್ತಿಯಾಗಿರುತ್ತೆ. ಆಮೇಲೆ ಇದು ಒಂದು ವೆದರ್ ಮೇಲೇನೂ ಡಿಪೆಂಡ್ ಆಗುತ್ತೆ. ಸೊ ಅದಕ್ಕೆ ಒಂದೊಂದು ಸೀಸನ್ ನೋಡಿದರೆ ಒಂದೊಂದು ಸೀಸನಲ್ಲಿ ಈ ರೀತಿ ಇರೋ ಸಿಂಪ್ಟಮ್ಸ್ ಸ್ವಲ್ಪ ಚೇಂಜ್ ಆಗ್ತಾ ಹೋಗುತ್ತೆ. ಓಕೆ, ಇನ್ನು ಸೋರಿಯಾಸಿಸ್ ಸಮಸ್ಯೆಗೆ ಹೋಮಿಯೋ ಕೇರ್ನಲ್ಲಿ ಯಾವ ರೀತಿಯ ಚಿಕಿತ್ಸೆಯನ್ನು ನೀವು ನೀಡ್ತೀರಾ ಡಾಕ್ಟರ್? ಇವಾಗ ಹೋಮಿಯೋ ಕೇರಲ್ಲಿ ಬಂದಾಗ ನಾವು ಟ್ರೀಟ್ಮೆಂಟ್ ಕೊಡುವಾಗ ಪೇಷಂಟಿಗೆ ಕಾನ್ಸ್ಟಿಟ್ಯೂಷನಲ್ ವೇ ಆಫ್ ಟ್ರೀಟ್ಮೆಂಟ್ನ ನಾವು ಕೊಡ್ತಾ ಇದ್ದೀವಿ. ಯಾಕೆ ಅಂದರೆ ಇದೊಂದು ಆಲ್ರೆಡಿ ನಾನು ಹೇಳೋ ಪ್ರಕಾರ ಇದೊಂದು ಆಟೋ ಇಮ್ಯೂನ್ ಕಂಡೀಷನ್ ಇದೆ. ಸೊ ಇದಕ್ಕೆ ಕ್ಯೂರ್ ಇಲ್ಲ ಅಂತಲೇ ಎಲ್ಲರೂ ಹೇಳ್ತಾ ಇರೋದು. ಬಟ್ ಏನಂದರೆ ಹೋಮಿಯೋಪತಿಯಲ್ಲಿ ಹೋಮಿಯೋ ಕೇರ್ ಕ್ಲಿನಿಕಲ್ಲಿ ಇದಕ್ಕೆ ಉಚಿತವಾಗಿರುವ ಶಾಶ್ವತವಾಗಿರುವ ಪರಿಹಾರ ಇದೆ, ಅಂದರೆ ಪರ್ಮನೆಂಟ್ ಸೊಲ್ಯೂಷನ್ ಸಿಗುತ್ತೆ. ಹೇಗೆ ಆಗುತ್ತೆ ಅಂದರೆ, ನಾವು ಈ ರೀತಿ ಪೇಷಂಟಿಗೆ ಕಂಪ್ಲೀಟಾಗಿ ಅನಲೈಸ್ ಮಾಡ್ತೀವಿ. ಯಾಕೆಂದರೆ ಸೋರಿಯಾಸಿಸ್ ಬರೋದಕ್ಕೆ ತುಂಬ ಕಾರಣಗಳು ಕೂಡ ಇರುತ್ತೆ. ಸೊ ಆ ಕಾರಣಗಳೇನೆಲ್ಲ ಅಂತ ಹುಡುಕ್ಬಿಟ್ಟು ಅದಕ್ಕೆ ಪ್ರಾಪರಾಗಿರುವ ಟ್ರೀಟ್ಮೆಂಟ್ನ ನಾವು ಕೊಡುವಾಗ ಪೇಷಂಟಿಗೆ ಅಷ್ಟು ಬೇಗನೆ ಇಂಪ್ರೂವ್ಮೆಂಟ್ ಕೂಡ ಕಾಣಿಸುತ್ತೆ. ಹೇಗೆ ಆಗುತ್ತೆ ಅಂದರೆ, ರ್ಯಾಷಸ್ ಎಲ್ಲ ಬಂದು ಬೇಗನೆ ವಾಸಿ ಆಗೋದಾಗಲಿ, ಹೊಸ ರ್ಯಾಷಸ್ ಬರೋದನ್ನ ಪ್ರಿವೆಂಟ್ ಕೂಡ ಮಾಡ್ತೀವಿ. ಜೊತೆಯಲ್ಲಿ ಆಟೋ ಇಮ್ಯೂನ್ ಡಿಸಾರ್ಡರ್ ಅಂತ ಹೇಳಿದ್ದೆ. ಸೊ ಅದಕ್ಕೆ ಆಟೋ ಇಮ್ಯೂನ್ ಕಂಡೀಷನ್ ಕೂಡ ಇಂಪ್ರೂವ್ ಆಗ್ತಾ ಹೋಗುತ್ತೆ. ಸೊ ದ್ಯಾಟ್ ಅವರದ್ದು ಇಮ್ಯೂನ್ ಕಂಡೀಷನ್ ಕೂಡ ಇಂಪ್ರೂವ್ ಆಗುತ್ತೆ. ಆ ರೀತಿ ಇರುವ ಟ್ರೀಟ್ಮೆಂಟ್ ಪ್ಲ್ಯಾನ್ನ ನಾವು ಕೊಡ್ತಾ ಇದ್ವಿ ಪೇಷಂಟ್ಸಿಗೆಲ್ಲ. ಓಕೆ ಡಾಕ್ಟರ್, ಹೋಮಿಯೋ ಕೇರ್ನಲ್ಲಿ ಯಾವ ರೀತಿಯ ಟ್ರೀಟ್ಮೆಂಟನ್ನು ಕೊಡ್ತೀರಾ ಅಂತ ತಿಳಿಸ್ಕೊಟ್ಟಿದ್ದೀರಾ. ಇನ್ನು ಇದರಲ್ಲಿ ಸಾಕಷ್ಟು ಟೈಪ್ಸ್ ಇದೆ ಅಂತ ಹೇಳ್ತಾರೆ. ಸೊ ಸೋರಿಯಾಸಿಸ್ ವಿಧಗಳನ್ನು ತಿಳಿಸಿಕೊಡೋದಾದರೆ? ಇವಾಗ ಸೋರಿಯಾಸಿಸ್ದು ಟೈಪ್ಸ್ ಬಗ್ಗೆ ನೋಡಿದರೆ ಸುಮಾರು ಒಂದು ವೆರೈಟಿ ಆಫ್ ಏನಿದೆ 5 ಟೈಪ್ಸ್ ಅಂತ ಹೇಳ್ತೀವಿ. ಸೊ 5 ಟೈಪ್ಸಲ್ಲಿ ಫಸ್ಟು ನಾವು ನಾರ್ಮಲ್ ಆಗಿ ಎಲ್ಲರಲ್ಲಿನೂ ಕಾಣಿಸ್ತಾ ಇರೋದು ಕಾಮನ್ ವೆರೈಟಿ ಏನಂದರೆ ಪ್ಲೇಗ್ ಸೋರಿಯಾಸಿಸ್ ಅಂತ ಒಂದು ಕಾಮನ್ ವೆರೈಟಿ ಅಂತ ಹೇಳ್ತೀನಿ. ಸೊ ಇದು ಹೇಗೆ ಆಗುತ್ತೆ ಅಂದರೆ, ಸ್ಕಿನ್ ಮೇಲೆ ರೈಸ್ಡ್ ಆಗಿ ಅಂದರೆ ನಾರ್ಮಲ್ ಸ್ಕಿನ್ಗಿಂತ ಸ್ವಲ್ಪ ಒಂದು ಇಂಚಾಗಿ ಸ್ವಲ್ಪ ರೈಸ್ ಆಗಿರೋ ಸ್ಕಿನ್ ರ್ಯಾಷಸ್ಸನ್ನು ಕಾಣಿಸುತ್ತೆ. ಆಮೇಲೆ ಅದರಲ್ಲಿ ಜಾಸ್ತಿಯಾಗಿ ಸಿಲ್ವರ್ ವೈಟ್ ಕಲರ್ ಆಗಿರುವ ಪ್ಲೇಕ್ಸ್ ಥರ ಅಂದರೆ ಒಂದು ಸ್ಕೇಲ್ಸ್ ಥರ ಫಾರ್ಮ್ ಆಗುತ್ತೆ. ಆಮೇಲೆ ಈ ಒಂದು ರ್ಯಾಷಸ್ ಬಂದು ಆ ಒಂದು ಎಂತ ಹೇಳೋದು ಪ್ಲೇಕ್ ಥರ ಇರುವ ವೈಟ್ ಕಲರ್ ರ್ಯಾಶನ್ನು ನಾವು ಪೀಲ್ ಆಫ್ ಮಾಡಿದರೆ, ಸ್ಕೇಲ್ನ ಪೀಲ್ ಆಫ್ ಮಾಡಿದರೆ ಒಳಗಡೆ ಹೊಸದಾಗಿ ಬಂದಿರೋ ಪಿಂಕ್ ಕಲರ್ ಸ್ಕಿನ್ನ ನಾವು ನೋಟಿಸ್ ಮಾಡ್ಬೋದು. ಸೊ ಇದಕ್ಕೆ ನಾವು ಪ್ಲೇಗ್ ಸೋರಿಯಾಸಿಸ್ ಅಂತ ಹೇಳ್ತೀವಿ. ಸೊ ಈ ಒಂದು ಸೋರಿಯಾಸಿಸ್ ಬಂತು ಮತ್ತು ಎಲ್ಲರಲ್ಲಿನೂ ಕಾಣಿಸುತ್ತೆ, ಅಂದರೆ ಇರೆಸ್ಪೆಕ್ಟಿವ್ ಆಫ್ ಜೆಂಡರ್, ಮೇಲಲ್ಲಿನೂ ಕಾಣಿಸುತ್ತೆ, ಅದೇ ರೀತಿ ಫಿಮೇಲ್ಸಲ್ಲಿನೂ ಈ ರೀತಿ ಇರುವ ಪ್ಲೇಗ್ ಸೋರಿಯಾಸಿಸ್ನ ನಾವು ಕಾಮನ್ ಆಗಿ ಕಾಣ್ಬೋದು. ಆಮೇಲೆ ಇನ್ನೊಂದು ವೆರೈಟಿ ಏನು ಬರುತ್ತೆ ಅಂದರೆ ಗಟ್ಟಿಡ್ ಸೋರಿಯಾಸಿಸ್ ಅಂತ ಬರುತ್ತೆ. ಸೊ ಈ ಒಂದು ಗಟ್ಟಿಡ್ ಸೋರಿಯಾಸಿಸ್ ಹೇಗೆ ಆಗುತ್ತೆ ಅಂದರೆ, ಇವಾಗ ಅದು ಚಿಕ್ಕ ಮಕ್ಕಳಲ್ಲಿ ಸ್ವಲ್ಪ ಜಾಸ್ತಿಯಾಗಿ ಕಾಣುವಂಥ ಒಂದು. ಯಾಕೆ ಅಂದರೆ ಇದೊಂದು ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ನ ಕಾರಣವಾಗಿ ಬರುವಂಥ. ಸೊ ಅದಕ್ಕೆ ಸ್ಟ್ರೆಪ್ಟೋಕಾಕಸ್ ಅಂತ ಒಂದು ಬ್ಯಾಕ್ಟೀರಿಯಾ ಇದೆ. ಈ ಒಂದು ಬ್ಯಾಕ್ಟೀರಿಯಾ ನಮಗೆ ಮೇಯ್ನಾಗಿ ಥ್ರೋಟಿಗೆ ಇನ್ಫೆಕ್ಷನ್ಸ್ ಕಾಸ್ ಮಾಡೋದು. ಸೊ ಈ ರೀತಿ ಇರೋ ಥ್ರೋಟ್ ಇನ್ಫೆಕ್ಷನ್ಸ್ ವಿತ್ ಸ್ಟ್ರೆಪ್ಟೋಕಾಕಲ್ ಥ್ರೋಟ್ ಇನ್ಫೆಕ್ಷನ್ಸ್ ಅಂತ ಹೇಳ್ತೀನಿ. ಸೊ ಈ ಒಂದು ಥ್ರೋಟ್ ಇನ್ಫೆಕ್ಷನ್ಸ್ ಫ್ರೀಕ್ವೆಂಟ್ ಆಗಿ ಮಕ್ಕಳಿಗೆ ಬರ್ತಾ ಇದೆ ಅಂದರೆ
ಅವರಲ್ಲಿ ಈ ರೀತಿಯ ಗಟ್ಟಿಡ್ ಸೋರಿಯಾಸಿಸ್ದ ಸಿಂಪ್ಟಮ್ಸ್ನ ನಾವು ಕಾಣ್ಬರ್ಬೋದು. ಸೊ ಗಟ್ಟಿಡ್ ಸೋರಿಯಾಸಿಸಲ್ಲಿ ಸಿಂಪ್ಟಮ್ಸ್ ಹೇಗೆ ಆಗುತ್ತೆ ಅಂದರೆ ಅವರಲ್ಲಿ ರೈನ್ ಡ್ರಾಪ್ ಥರ, ಅಂದರೆ ಕೆಲವು ಮಕ್ಕಳಲ್ಲಿ ಬಟನ್ ಶೇಪ್ಡ್ ರ್ಯಾಷಸ್ ಕಾಣ್ಬೋದು ಅಥವಾ ರೈನ್ ಡ್ರಾಪ್ ರ್ಯಾಷಸ್ನ ನಾವು ಕಾಣ್ಬೋದು. ಸೊ ಇದು ಹೇಗೆ ಆಗುತ್ತೆ ಅಂದರೆ ಬಾಡಿಯಲ್ಲಿ ಅಲ್ಲಿ ಇಲ್ಲಿ ಆಗಿ ಈ ರೀತಿ ಚಿಕ್ಕದಾಗಿ ಬರುವಂಥ ರ್ಯಾಷಸ್ನ ನಾವು ಕಂಡುಬರ್ಬೋದು. ಆಮೇಲೆ ಇನ್ನೊಂದು ಇನ್ವರ್ಸ್ ಸೋರಿಯಾಸಿಸ್ ಅಂತ ಒಂದಿದೆ. ಇನ್ವರ್ಸ್ ಸೋರಿಯಾಸಿಸ್ ಅಂತ ಬಂದಾಗ ಅದು ಸ್ವಲ್ಪ ಸ್ಮೂದಾಗಿರುತ್ತೆ, ಲೈಕ್ ಪ್ಲೇಗ್ ಸೋರಿಯಾಸಿಸ್ ಥರ ಸ್ವಲ್ಪ ರೈಸ್ ಆಗಿರಲ್ಲ, ಸ್ಮೂದಾಗಿರುತ್ತೆ. ಅದು ಕೆಲವು ಟೈಮ್ ಏನಾಗುತ್ತೆ, ಕ್ಯಾಂಡಿಡಿಯಾಸಿಸ್ ಅಂತ ಇನ್ನೊಂದು ಸ್ಕಿನ್ ಕಂಡೀಷನ್ ಇದೆ. ಸೊ ಅದು ಥರ ಒಂದು ಕನ್ಫ್ಯೂಷನ್ ಬರುತ್ತೆ. ಯಾಕೆಂದರೆ ಕ್ಯಾಂಡಿಡಿಯಾಸಿಸ್ ಕೂಡ ಬರುವ ಜಾಗದಲ್ಲಿ, ಅಂದರೆ ಇವಾಗ ಬ್ರೆಸ್ಟ್ ಕೆಳಗಡೆ ಆಮೇಲೆ ಗ್ರೋಯಿನ್ ರೀಜನಲ್ಲಿ ಎಲ್ಲ ಸ್ವಲ್ಪ ಜಾಸ್ತಿಯಾಗಿ ಈ ರೀತಿ ಇನ್ವರ್ಸ್ ಸೋರಿಯಾಸಿಸ್ನ ಕಂಡುಬರ್ಬೋದು. ಅದೇ ರೀತಿ ಈ ಕ್ಯಾಂಡಿಡಿಯಾಸಿಸ್ ಕೂಡ ನಮಗೆ ಆ ರೀತಿ ಇರುವ ಜಾಗದಲ್ಲಿ ಸ್ವಲ್ಪ ಜಾಸ್ತಿಯಾಗಿ ಕಾಣುವಂಥ, ಆಮೇಲೆ ವಿತ್ ಸ್ವೆಟ್ ಅಂದರೆ ಬೆವರ್ತಾ ಈ ಒಂದು ರ್ಯಾಷಸ್ಸು ಮತ್ತು ಸ್ವಲ್ಪ ಇನ್ನೂ ಜಾಸ್ತಿ ಆಗಲಿಕ್ಕೆ ಎಂತ ಹೇಳೋದು, ಜಾಸ್ತಿ ಅಂತ ಹೇಳೋದು ಸ್ಪ್ರೆಡ್ ಆಗಲಿಕ್ಕೆ ಕಾರಣವಾಗುತ್ತೆ. ಓಕೆ ಡಾಕ್ಟರ್, ಇನ್ನು ಸೋರಿಯಾಸಿಸ್ ಸಮಸ್ಯೆ ಅನ್ನೋದು ಜೆನೆಟಿಕಲ್ ಫ್ಯಾಕ್ಟರಿಂದ ಏನಾದರೂ ಬರುವಂತಹ ಸಾಧ್ಯತೆಗಳಿದೆಯಾ, ಹೇಗೆ? ಇವಾಗ ಜೆನೆಟಿಕ್ ಫ್ಯಾಕ್ಟರ್ ಅಂತ ಹೇಳಿದರೆ ಅದು ಇದೊಂದು ಆಟೋಇಮ್ಯೂನ್ ಕಂಡೀಷನ್ ಇದೆ. ಸೊ ಅದೇ ರೀತಿ ಇದು ಒಂದು ಹೆರಿಡಿಟರಿ ಕಂಡೀಷನಿಂದ ಕೂಡ ಬರುವಂಥ ಒಂದು ಹೇಳ್ತೀನಿ. ಯಾಕೆಂದರೆ ಇವಾಗ ಫ್ಯಾಮಿಲಿಯಲ್ಲಿ ಯಾರಿಗಾದರೂ ನಿಯರ್ ಬೈ ರಿಲೇಷನ್, ಅಂದರೆ ಅಪ್ಪ ಆಗಲಿ ಅಮ್ಮ ಆಗಲಿ, ಅಪ್ಪಂದು ಅಪ್ಪ, ಸೊ ಹಾಗೆ ನಿಯರ್ ಬೈ ರಿಲೇಷನ್ಸಲ್ಲಿ ಇದ್ದವರಲ್ಲಿ ಈ ರೀತಿ ಸ್ಕಿನ್ ರ್ಯಾಷಸ್ ಅಥವಾ ಸೋರಿಯಾಸಿಸ್ ಏನೋ ಕಂಡೀಷನ್ ಇದ್ದರೆ ಆದರೆ ನೆಕ್ಸ್ಟ್ ಜನ್ರೇಷನಿಗೆ ಎಲ್ಲ ಈ ರೀತಿ ಕಾಯಿಲೆ ಬರಲಿಕ್ಕೆ ಹೆಚ್ಚಾಗಿ ಜಾಸ್ತಿ ಚಾನ್ಸಸ್ನ ಕಾಣ್ಬರ್ಬೋದು. ಬಟ್ ಎಲ್ಲರಲ್ಲಿನೂ ಕಾಣಬೇಕು ಅಂತಲೂ ಇಲ್ಲ. ಬಟ್ ಏನಂದರೆ ಈ ಒಂದು ಹೆರಿಡಿಟರಿಯಾಗಿ ಬರಬೇಕು ಅಂದ್ರೂ ನಮ್ಮ ಬಾಡಿಯಲ್ಲಿ ಒಂದು ಟ್ರಿಗರಿಂಗ್ ಫ್ಯಾಕ್ಟರ್ಸ್ ಇರಬೇಕು. ಟ್ರಿಗರಿಂಗ್ ಅಂದರೆ ನಮಗೆ ಆಲ್ರೆಡಿ ನಮ್ಮ ಬಾಡಿಯಲ್ಲಿ ಆ ಒಂದು ಜೆನೆಟಿಕ್ ಆಗಿ ಬಂದಿರೋ ಕಾಯಿಲೆ ಇರುತ್ತೆ. ಬಟ್ ಇಟ್ ಡಸಂಟ್ ಮೀನ್ ದಟ್ ಅದು ಇದೆ ಅಂತ ತಕ್ಷಣವಾಗಿ ಅದು ಬರಬೇಕು ಅಂತ ಇಲ್ಲ. ಸೊ ಅದು ಬರಬೇಕಂದ್ರೆ ಲೈಕ್ ಒಂದು ಟ್ರಿಗರಿಂಗ್ ಫ್ಯಾಕ್ಟರ್ ನಮ್ಮ ಬಾಡಿಯಲ್ಲಿ ಇರಬೇಕು. ಸೊ ದಟ್ ಟ್ರಿಗರಿಂಗ್ ಫ್ಯಾಕ್ಟರ್ ಮೈಟ್ ಬಿ ನಿಮ್ಮದು ಟೆನ್ಷನ್ ಆಗಿರುತ್ತೆ, ಸ್ಟ್ರೆಸ್ ಆಗಿರುತ್ತೆ, ಕ್ಲೈಮೇಟ್ ಆಗಿರುತ್ತೆ, ಏನಾದರೂ ಗಾಯವಾಗಿರುತ್ತೆ. ಸೊ ಇದು ಕೂಡ ಒಂದು ಟ್ರಿಗರಿಂಗ್ ಫ್ಯಾಕ್ಟರ್ ಅಂತ ಹೇಳ್ತೀನಿ. ಸೊ ದಟ್ ಆ ಒಂದು ಜೆನೆಟಿಕ್ ಆಗಿ ಆ ಒಂದು ಫ್ಯಾಕ್ಟರಿಂದ ಕೂಡ ಈ ಒಂದು ಟ್ರಿಗರಿಂಗ್ ಫ್ಯಾಕ್ಟರ್ ಕೂಡ ಜೋಡಿಸಿದರೆ ಮಾತ್ರ ನಿಮಗೆ ಈ ರೀತಿ ಸೋರಿಯಾಸಿಸ್ ರ್ಯಾಷಸ್ ಅಥವಾ ಸೋರಿಯಾಸಿಸ್ ಕಂಡೀಷನ್ನ ನಿಮ್ಮ ಬಾಡಿಗೆ ಎಫೆಕ್ಟ್ ಆಗುವಂತ ನಾನು ಹೇಳ್ತೀನಿ. ಓಕೆ ಡಾಕ್ಟರ್, ಇನ್ನು ಚಳಿಗಾಲ ಬಂತು ಅಂತ ಹೇಳಿದ್ರೆ ನಮ್ಮ ಸ್ಕಿನ್ ಡ್ರೈ ಆಗ್ತಾ ಹೋಗುತ್ತೆ, ಫ್ಲೇಕ್ಸ್ ಲೈಕ್ ಪುಡಿ ಪುಡಿ ಉದ್ರೋಕೆ ಶುರುವಾಗುತ್ತೆ. ಸೊ ಅದು ಸೋರಿಯಾಸಿಸ್ ಅಂತ ಹೇಳಿ ಡಯಾಗ್ನೋಸ್ ಮಾಡೋದು ಹೇಗೆ, ಅದು ಹೌದಾ ಅಲ್ವಾ ಅಂತ? ಇವಾಗ ವಿಂಟರ್ ಸೀಸನಲ್ಲಿ ಚಳಿಗಾಲದಲ್ಲಿ ಎಲ್ಲ ಸ್ವಲ್ಪ ಜಾಸ್ತಿಯಾಗಿ ಸ್ಕಿನ್ ಡ್ರೈ ಆಗುತ್ತೆ. ಯಾಕೆ ಅಂದರೆ ನಮ್ಮ ಸ್ಕಿನ್ನಲ್ಲಿ ತುಂಬ ಏನು ಹೇಳೋದು ಸೆಬೋರಿಕ್ ಆ್ಯಕ್ಟಿವಿಟೀಸ್ ಇರುತ್ತೆ, ನಾವು ತುಂಬ ಆಗಿ ಸ್ವೆಟ್ ಆಗುವಂತಲ್ಲ. ಸೊ ಈ ಒಂದು ವಿಂಟರ್ ಸೀಸನಲ್ಲಿ ಬಂದಾಗ ನಮ್ಮ ಬಾಡಿ ಸ್ವೆಟ್ ಆಗೋದು ತುಂಬ ಕಡಿಮೆ ಆಗುತ್ತೆ. ಸೊ ಹಾಗಾಗಿ ನಮ್ಮದು ಸ್ಕಿನ್ ರೆಸ್ಪೈರ್ ಆಗೋದು ತುಂಬ ಕಡಿಮೆ ಆಗುತ್ತೆ. ರೆಸ್ಪೈರ್ ಅಂದರೆ ದಟ್ ಸ್ವೆಟ್ ಆಗೋದು ತುಂಬ ಕಡಿಮೆ ಆಗಿರುತ್ತೆ. ಸೊ ಹಾಗಾಗಿ ಏನಾಗುತ್ತೆ ಅಂದರೆ ನಮ್ಮದು ಸ್ಕಿನ್ ತುಂಬ ಡ್ರೈ ಆಗುತ್ತೆ. ಡ್ರೈ ಆಗ್ತಾ ಏನಾಗುತ್ತೆ ಅಂದರೆ ಈ ರೀತಿ ಸೋರಿಯಾಸಿಸ್ ಇರೋ ಪೇಷಂಟ್ಸಲ್ಲಿ ಅದಕ್ಕೆ ನಾವು ವಿಂಟರ್ ಸೀಸನಲ್ಲಿ ಈ ಸೋರಿಯಾಸಿಸ್ ಕಂಡೀಷನ್ ಜಾಸ್ತಿ ಆಗೋದು ಅಂತ ಹೇಳೋದು. ಆಮೇಲೆ ಕೆಲವರಲ್ಲಿ ಈ ವಿಂಟರ್ ಸೀಸನಲ್ಲಿ ಮಾತ್ರ ಸ್ಕಿನ್ ಡ್ರೈನೆಸ್ನ ಕಾಣ್ಬರ್ಬೋದು. ಬಟ್ ಅದಕ್ಕೆ ಪ್ರಾಪರ್ ಟ್ರೀಟ್ಮೆಂಟ್ ಏನಂದರೆ ಪ್ರಾಪರ್ ಆಗಿರೋ ಮಾಯಿಶ್ಚರೈಸೇಷನ್ ಕ್ರೀಮ್ ಹಚ್ಚೋದು ಆಗಲಿ, ಆಮೇಲೆ ಅವ್ರದ್ದು ಸ್ಕಿನ್ ತುಂಬ ನರಿಷ್ಟ್ ಇರಬೇಕಂದ್ರೆ ನೀರು ಕುಡಿಯೋ ಅಂಥದ್ದು. ಸೊ ಹಾಗೆ ನಾವು ಮ್ಯಾನೇಜ್ ಮಾಡಲಿಕ್ಕೆ ಹೇಳ್ತಾ ಇದ್ದೀವಿ. ಮತ್ತು ಏನಂದರೆ ಸೋರಿಯಾಸಿಸ್ ಇದೆ ಅಂತ ಹೇಗೆ ಡಯಾಗ್ನೋಸ್ ಮಾಡಬೇಕು ಅಂತ. ಇವಾಗ ಸೋರಿಯಾಸಿಸ್ ಒಬ್ಬರು ಬರಬೇಕಂದ್ರೆ ಅದೇ ಒಂದು ಜೆನೆಟಿಕ್ ಫ್ಯಾಕ್ಟರ್ ಇದೆ ಅಂತ ಹೇಳಿದೆ, ಆಮೇಲೆ ಇನ್ನೊಂದು ಸ್ಟ್ರೆಸ್ ಇರುತ್ತೆ. ಆಮೇಲೆ ಸೋರಿಯಾಸಿಸ್ ಒಂದು ದಿನದಲ್ಲಿ ಬರುವಂಥ ಕಾಯಿಲೆಲ್ಲ, ಇಟ್ ವಿಲ್ ಟೇಕ್ ಎ ಲಾಂಗ್ ಟೈಮ್. ಅಂದರೆ ಅದು ನಮ್ಮ ಬಾಡಿಯಲ್ಲಿ ಪ್ರೋಸೆಸ್ ಆಗಬೇಕು, ಅದಕ್ಕೆ ತುಂಬ ಸ್ಟೇಜಸ್ ಕೂಡ ಇದೆ, ಪ್ರೋಗ್ರೆಸಿವ್ ಸ್ಟೇಜ್ ಅಂತೆಲ್ಲ ಇದೆ. ಸೊ ಏನಂದರೆ ಆ ಒಂದು ಪರ್ಟಿಕ್ಯುಲರ್ ಸ್ಟೇಜ್ ಆಗೋವರೆಗೂ ಅದರದ್ದು ಸಿಂಪ್ಟಮ್ಸ್ ಮಾತ್ರ ನಮಗೆ ಅಷ್ಟು ತೋರಿಸಲ್ಲ. ಸೊ ಅದಕ್ಕೆ ನಾವು ಸಡನ್ನಾಗಿ ಸ್ಕಿನ್ ಡ್ರೈನೆಸ್ ಬಂದಿದೆ ಅಂತ ಅದಕ್ಕೆ ಸೋರಿಯಾಸಿಸ್ ಅಂತ ನಾವು ಬೇಗ ಡಯಾಗ್ನೋಸ್ ಮಾಡಲ್ಲ. ಸೊ ಹಾಗೆ ಏನಾದರೂ ಡೌಟ್ಫುಲ್ ಇದ್ದರೆ ಅದಕ್ಕೆ ತುಂಬ ಟೆಸ್ಟ್ಗಳೆಲ್ಲ ಇದ್ದೇವೆ, ಅದನ್ನು ನಾವು ಮಾಡ್ತೀವಿ. ಸೊ ದ್ಯಾಟ್ ನಮಗೆ ಕ್ಲಿಯರ್ ಕಟ್ಟಾಗಿ ಗೊತ್ತಾಗುತ್ತೆ ವೆದರ್ ದಟ್ ಪೇಷಂಟ್ ಈಸ್ ಹ್ಯಾವಿಂಗ್ ಸೋರಿಯಾಸಿಸ್ ಆರ್ ನಾಟ್ ಅಂತ. ಓಕೆ ಡಾಕ್ಟರ್, ಇನ್ನು ಸೋರಿಯಾಸಿಸ್ ಸಮಸ್ಯೆ ಇದೆ ಅಂದ ತಕ್ಷಣ ಕೆಲವರು ಮುಜುಗರಕ್ಕೆ ಒಳಗಾಗ್ತಾರೆ. ಅಂತ ಹೇಳಿದ್ರೆ ಇಚ್ಚಿಂಗನ್ನು ಕಂಟ್ರೋಲ್ ಮಾಡೋದಕ್ಕೋಸ್ಕರ ಬೇರೆ ಬೇರೆ ಕ್ರೀಮ್ಗಳನ್ನು, ಮಾಯಿಶ್ಚರೈಸರ್ಗಳನ್ನ ಅವರಾಗೆ ಅಪ್ಲೈ ಮಾಡ್ತಾ ಇರ್ತಾರೆ. ಡಾಕ್ಟರ್ನ ಕನ್ಸಲ್ಟ್ ಮಾಡದೆ ಈ ರೀತಿಯ ಒಂದು ಕ್ರೀಮ್ಗಳನ್ನು ಅಪ್ಲೈ ಮಾಡೋದು ಸೋರಿಯಾಸಿಸ್ ಸಮಸ್ಯೆಗೆ ಇನ್ನಷ್ಟು ಕಾರಣವಾಗುತ್ತಾ, ಹೇಗೆ?
ಇವಾಗ ಅದೇ ಸೋರಿಯಾಸಿಸ್ ಬಂದು ನಾವು ಪ್ರಾಪರಾಗಿ ಟ್ರೀಟ್ ಮಾಡಬೇಕು. ಯಾಕೆಂದರೆ ಇವಾಗ ಸುಮಾರು ಕ್ರೀಮ್ಸ್ ಎಲ್ಲ ಅವೈಲೇಬಲ್ ಇದೆ ಮಾರ್ಕೆಟಲ್ಲಿ, ಸೊ ಅದೆಲ್ಲ ನಾವು ಹಚ್ತಾ ಇರ್ತೀವಿ. ಬಟ್ ಅದೆಲ್ಲ ನಿಮಗೆ ಇದೆ ಇವಾಗ ನೀವು ಹೊರಗಡೆ ಹೋಗುವಾಗ ಎಲ್ಲರೂ ಕಾಣ್ತಾ ಇರುತ್ತೆ. ಡಾಕ್ಟರ್, ಈಚಿಂಗ್ ಕುರಿತು ಮಾತನಾಡ್ತಾ ಹೋಗೋಣ. ಕಾಲರ್ ಒಬ್ರು ರೆಡಿ ಇದ್ದಾರೆ. ನಮಸ್ತೆ ಮಾ. ಹಲೋ, ನಮಸ್ತೆ ಮಾ. ಹಲೋ. ನಮಸ್ತೆ ಸರ್, ನಿಮ್ಮ ಹೆಸರು? ಹಲೋ ಸರ್, ನಿಮ್ಮ ಹೆಸರು? ಕೇಳಿಸ್ತಾ ಇಲ್ವಾ ಮಾತಾಡೋದು? ಕೇಳಿಸ್ತಾ ಇದೆ, ಹೇಳಿ ಸರ್. ನಿಮ್ಮ ಹೆಸರು? ಯಾವ ಊರಿಂದ ಮಾತಾಡೋದು? ಸರ್, ನಿಮ್ಮ ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಸಮಸ್ಯೆ ಏನಾದರೂ ಇದ್ರೆ ಡಾಕ್ಟರ್ ಇದ್ದಾರೆ, ಮಾತನಾಡ್ಬೋದು. ಸಂಪರ್ಕ ಕಡಿತುಕೊಂಡಿದೆ. ಡಾಕ್ಟರ್ ಹೇಳ್ತಾ ಇದ್ರಿ ಇಚ್ಚಿಂಗ್ ಕಂಟ್ರೋಲ್ ಮಾಡೋದಕ್ಕೋಸ್ಕರ ಬೇರೆ ಬೇರೆ ಕ್ರೀಮ್ಗಳನ್ನು ಅಪ್ಲೈ ಮಾಡ್ತಾ ಇರ್ತಾರೆ. ಸೊ ಅದು ಸೋರಿಯಾಸಿಸ್ಗೆ ಯಾವ ರೀತಿಯಾಗಿ ಎಫೆಕ್ಟ್ ಆಗುತ್ತೆ ಅನ್ನೋದು. ಅದೇ ಇವಾಗ ಅದೇ ಕ್ರೀಮ್ಸ್ ಎಲ್ಲ ಮಾರ್ಕೆಟಲ್ಲಿ ಇದೆ ಅಂತೀವಿ. ಸೊ ಆ ಒಂದು ಪರ್ಟಿಕ್ಯುಲರ್ ಕ್ರೀಮ್ ಇವಾಗ ನಾನು ಎಕ್ಸಾಕ್ಟಾಗಿ ಹೇಳಲ್ಲ ಯಾವುದೆಲ್ಲ ಇದೆ ಅಂತ, ಸುಮಾರು ಕ್ರೀಮ್ಸ್ ಅವೈಲೇಬಲ್ ಇದೆ. ಸೊ ಆ ರೀತಿ ಇರೋ ಕ್ರೀಮ್ಸ್ಗಳನ್ನು ನಾವು ಸ್ಕಿನ್ನಲ್ಲಿ ಹಚ್ತಾ ಹೋಗ್ತಾ ಇದ್ರೆ ಏನಾಗುತ್ತೆ ಅಂದರೆ ಫಾರ್ ದ ಟೈಮ್ ಬೇಯಿಂಗ್ ಮೇ ಬಿ ಅದು ಹಚ್ಚುವಾಗ ಸ್ವಲ್ಪ ಬೆಟರ್ ಆಗಿರುವಂಥ. ಯಾಕೆಂದರೆ ನಮ್ಮದು ಸ್ಕಿನ್ ಬಂದು ನಾರ್ಮಲ್ ಆಗಿ ಇದು ಆಗ್ತಾ ಇರುತ್ತೆ, ರೆಜ್ಯುವಿನೇಟ್ ಆಗ್ತಾ ಇರುತ್ತೆ ಅಥವಾ ಎಲ್ಲ ಪೀಲ್ ಆಫ್ ಆಗ್ತಾ ಹೋಗುತ್ತೆ. ಬಟ್ ಇಟ್ ವಿಲ್ ಟೇಕ್ 3 to 4 ವೀಕ್ಸ್ ಅಂತ ಹೇಳ್ತೀನಿ. ಸೊ ಈ ಒಂದು ಸೋರಿಯಾಸಿಸ್ ಕಂಡೀಷನ್ ಬಂದಾಗ ಆ ಒಂದು ಸ್ಕಿನ್ ಲೈಫ್ ಬಂದು 3 to 7 ಡೇಸ್ ಅಷ್ಟುವರೆಗೂ ಶಾರ್ಟ್ ಆಗುತ್ತೆ. ಹಾಗಾಗಿ ಈ ಥರ ನ್ಯೂ ಸ್ಕಿನ್ ಆಗೋದಾಗಲಿ ಪೀಲ್ ಆಫ್ ಆಗೋದಾಗಲಿ ಸ್ವಲ್ಪ ಬೇಗ ವಿತಿನ್ ಎ ವೀಕ್ ಥರ ಆಗುವಂಥ ಚಾನ್ಸಸ್ ತುಂಬ ಜಾಸ್ತಿ ಆಗಿರುತ್ತೆ. ಸೊ ಈ ಒಂದು ಪರ್ಟಿಕ್ಯುಲರ್ ಕ್ರೀಮ್ ನಾವು ಹಚ್ತಾ ಇದ್ರೆ ಇವಾಗ ಎಕ್ಸಾಂಪಲ್ ನಾನು ಹೇಳ್ಬೋದು ಏನಂದರೆ ಸ್ಯಾಲಿಸಿಲಿಕ್ ಆ್ಯಸಿಡ್ದೆಲ್ಲ ಕ್ರೀಮ್ಗಳು ತುಂಬ ಅವೈಲೇಬಲ್ ಇದೆ. ಜೊತೆಯಲ್ಲಿ ಒಂದು ಸ್ಟಿರಾಯ್ಡ್ ಕೂಡ ಇರುತ್ತೆ, ಸ್ಟಿರಾಯ್ಡ್ ಮಾತ್ರ ಕೂಡ ಇರುತ್ತೆ ಅದರಲ್ಲಿ. ಸೊ ಈ ಪರ್ಟಿಕ್ಯುಲರ್ ಮಾತ್ರನ ನಾವು ಹಚ್ತಾ ಹೋದರೆ ಏನಾಗುತ್ತೆ ಅಂದರೆ ಇವಾಗ ಅಂತ ಹೇಳೋದು ಡೈರೆಕ್ಟ್ ನಾವು ಸ್ಕಿನ್ನಿಗೆ ಹಚ್ತಾ ಹೋದರೆ ಸ್ಯಾಲಿಸಿಲಿಕ್ ಆ್ಯಸಿಡ್ ಬಂದು ನಮ್ಮ ಸ್ಕಿನ್ನ ತುಂಬ ಮಾಯ್ಶ್ಚರೈಸ್ ಆಗಿರಲಿಕ್ಕೆ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಆಮೇಲೆ ಜೊತೆಯಲ್ಲಿರುವ ಮಾತ್ರೆಗಳ ಒಂದು ಮೆಡಿಕೇಟೆಡ್ ಪದಾರ್ಥ ಏನು ಮಾಡುತ್ತೆ ಅಂದರೆ ಅದು ನಮ್ಮದು ಸ್ಕಿನ್ನಿನ ಪೀಲ್ ಆಫ್ ಆಗೋದನ್ನು ಕಂಟ್ರೋಲ್ ಮಾಡುತ್ತೆ. ಯಾಕೆ ಅಂದರೆ ನಮ್ಮದು ಸ್ಕಿನ್ನ ಪೀಲ್ ಆಫ್ ಆಗೋದು, ಸ್ಕಿನ್ನ ಇದು ಏನು ಹೇಳೋದು ಹೊಸದಾಗಿ ಜನ್ರೇಟ್ ಮಾಡುವ ಅಂತ ಇದಕ್ಕೆಲ್ಲ ಸ್ವಲ್ಪ ಬೂಸ್ಟ್ ಮಾಡುವ ಇಂಟರ್ನಲ್ ಆರ್ಗನ್ಸ್ ಎಲ್ಲ ನಮ್ಮ ಬಾಡಿಯಲ್ಲಿ ಇದ್ದೀವಿ. ಸೊ ಆ ಒಂದು ಪರ್ಟಿಕ್ಯುಲರ್ ಆರ್ಗನ್ ಮೇಲೆ ಅದಕ್ಕೆ ನಾವು ಹೇಳ್ತೀನಿ ಸುಪ್ರಾರಿನಲ್ ಗ್ಲ್ಯಾಂಡ್ ಅಂತೆಲ್ಲ ಹೇಳ್ತೀನಿ. ಸೊ ಅದು ಕಿಡ್ನಿ ಮೇಲೆ ಇರುವಂಥ ಒಂದು ಗ್ರಂಥಿ ಅದು. ಸೊ ಆ ಒಂದು ಪರ್ಟಿಕ್ಯುಲರ್ ಗ್ಲ್ಯಾಂಡಿಂದ ಉತ್ಪಾದನವಾಗಿರುವ ಹಾರ್ಮೋನ್ಸ್ ಇರುತ್ತೆ. ಸೊ ಆ ಒಂದು ಪರ್ಟಿಕ್ಯುಲರ್ ಹಾರ್ಮೋನ್ ನಮ್ಮದು ಸ್ಕಿನ್ನಿಗೆ ಈ ರೀತಿ ರೆಜ್ಯುವಿನೇಟ್ ಆಗಲಿಕ್ಕೇನು ಆಮೇಲೆ ಹೊಸ ಸ್ಕಿನ್ ಆಗೋದಕ್ಕೆಲ್ಲ ಸ್ವಲ್ಪ ಬೇಗ ಹೆಲ್ಪ್ಫುಲ್ ಮಾಡುವಂಥ ಹಾರ್ಮೋನ್ಸನ್ನು ಪ್ರೊಡ್ಯೂಸ್ ಮಾಡ್ತಾ ಇರುತ್ತೆ. ಸೊ ಈ ಒಂದು ಪರ್ಟಿಕ್ಯುಲರ್ ಸೋರಿಯಾಸಿಸ್ ಕಂಡೀಷನಲ್ಲಿ ಏನಾಗುತ್ತೆ ಅಂದರೆ ಸ್ಕಿನ್ ಬಂದು ಬೇಗನೆ ಪೀಲ್ ಆಫ್ ಆಗುತ್ತೆ. ಸೊ ಈ ಬೇಗನೆ ಪೀಲ್ ಆಫ್ ಆಗ್ತಾ ಏನಾಗುತ್ತೆ ಅಂದರೆ ಆ ಒಂದು ಪರ್ಟಿಕ್ಯುಲರ್ ಆಯಿಂಟ್ಮೆಂಟ್ ಹಚ್ಚಿದಾಗ ಆ ಒಂದು ಬೇಗನೆ ಪೀಲ್ ಆಫ್ ಆಗೋ ಸಮಸ್ಯೆಯನ್ನು ಕಡಿಮೆ ಮಾಡುತ್ತೆ. ಸೊ ದಟ್ ನಮ್ಮದು ಸ್ಕಿನ್ ಬಂದು ಈ ರೀತಿ ಹೇಳೋ ಥರ 3 to 4 ವೀಕ್ಸ್ವರೆಗೂ ಆ ಒಂದು ಸ್ಕಿನ್ನದು ಲೈಫ್ನ ನಾವು ಲಾಸ್ಟಾಗಿ ನೋಡ್ಬೋದು. ಸೊ ಹಾಗೆ ಇದ್ದಾಗ ಈ ಪರ್ಟಿಕ್ಯುಲರ್ ಆಯಿಂಟ್ಮೆಂಟ್ ನಾವು ಸ್ಟಾಪ್ ಮಾಡಿದರೆ ಏನಾಗುತ್ತೆ ಅಂದರೆ ತಿರ್ಗಾ ಹಳೆ ರೀತಿಯಲ್ಲಿ ಕಂಡೀಷನ್ಸ್ ಆಗುತ್ತೆ. ಸೊ ಅದಕ್ಕೆ ಈ ರೀತಿ ಇರೋ ಕ್ರೀಮ್ಸನ್ನ ನೀವು ಹಚ್ತಾ ಇದ್ದರೆ ಅದು ನಿಮಗೆ ಪರ್ಮನೆಂಟ್ ಸೊಲ್ಯೂಷನ್ ಅಂತ ಕೊಡೋದೇ ಇಲ್ಲ. ಸೊ ಇಟ್ ವಿಲ್ ಗಿವ್ ಯು ಎ ಪರ್ಮನೆಂಟ್ ಟೆಂಪರರಿ ಸೊಲ್ಯೂಷನ್ ಅಂತ ಹೇಳ್ತೀನಿ. ಸೊ ಆವಾಗ ನೀವು ಇವಾಗ ಹೊರಗಡೆ ಹೋಗ್ತಾ ಏನಂದರೆ ಎಲ್ಲರೂ ನಿಮ್ಮ ಕೈ ಕಾಣುತ್ತೆ, ಕಾಲು ಕಾಣುತ್ತೆ, ಮತ್ತು ಸ್ಕಾಲ್ಪಲ್ಲಿರೋ ಸೋರಿಯಾಸಿಸ್ ಕೂಡ ಇದೆ. ಸೊ ಇದೆಲ್ಲ ನಿಮಗೆ ಸ್ವಲ್ಪ ಜಾಸ್ತಿಯಾಗಿ ಒಂಥರ ಕೂಚವಾಗೋದಕ್ಕೆ ಅಂದರೆ ಶೈಫುಲ್ ಆಗೋದಕ್ಕೆ, ನಿಮ್ಮ ಸೆಲ್ಫ್ ಎಸ್ಟೀಮ್ ಲಾಸ್ ಆಗೋದಕ್ಕೆಲ್ಲ ತುಂಬ ಕಾರಣವಾಗುತ್ತೆ. ಹಾಗೆ ನಿಮಗೆ ಡಿಪ್ರೆಷನ್ ಆ ರೀತಿ ಇರೋ ಮೆಂಟಲ್ ಸಿಂಪ್ಟಮ್ಸ್ ಕೂಡ ಬರುತ್ತೆ. ಸೊ ಅದಕ್ಕೆ ಈ ಕುರಿತು ಮಾತನಾಡ್ತಾ ಹೋಗೋಣ. ಕಾಲರ್ ಒಬ್ರು ರೆಡಿ ಇದ್ದಾರೆ. ನಮಸ್ತೆ ಸರ್. ಹಲೋ. ಹಲೋ, ನಮಸ್ತೆ ಮಾ. ನಿಮ್ಮ ಹೆಸರು? ನಾಗರತ್ನ ಅಂತ. ಓಕೆ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಾವು ಇಲ್ಲಿ ಮೈಸೂರು. ಓಕೆ, ಡಾಕ್ಟರ್ ಇದ್ದಾರೆ, ಮಾತನಾಡಿ. ಹಲೋ. ಹಲೋ ಮೇಡಮ್, ನಮ್ಮ ಯಜಮಾನ್ರಿಗೆ ಸ್ವಲ್ಪ ಸೋರಿಯಾಸಿಸ್ ಪ್ರಾಬ್ಲಮ್ ಇತ್ತು. ಓಕೆ ಅದ್ರ ಬಗ್ಗೆ ಸ್ವಲ್ಪ ಕೇಳ್ತಾ ಇತ್ತು ಮೇಡಮ್. ಓಕೆ, ಎಷ್ಟು ವರ್ಷ ಆಯ್ತಮ್ಮ ನಿಮ್ಮ ಹಸ್ಬೆಂಡ್ ಅವರಿಗೆ ಸೋರಿಯಾಸಿಸ್ ಆಗಿ? ಇನ್ನೊಂದು 5 years ಮೇಲಾಗಿದೆ. 5 yearsಯಿಂದ ಇದೆ. ಮಾತ್ರೆ ಏನಾದರೂ ಹಾಕ್ತಾ ಇದ್ರೆ ಅದಕ್ಕೆ? ಮಾತ್ರೆ ಒಂದು ತಗೊಳ್ತಿದ್ದಾರೆ ಅಂದರೆ ಇದು ಸ್ವಲ್ಪ ಶುಗರ್ದು BP ಎಲ್ಲ ಒಟ್ಟಿಗೆ ತಗೊಳ್ತಾರೆ. ಓಕೆ, ಅವ್ರ ಬಾಡಿಯಲ್ಲಿ ಪೂರ್ತಿಯಾಗಿ ಇದೆಯಾ ಅಥವಾ ಹೆಂಗೆ ಕೈಯಲ್ಲಿ ಮತ್ತು ಕಾಲಲ್ಲಿ ಮಾತ್ರ ಇದೆಯಾ, ಹೆಂಗೆ ಅದು? ಬರೀ ಸೊಂಟದಲ್ಲಿ ಮತ್ತೆ ಕಾಲಲ್ಲಿ ಮತ್ತು ಸೊಂಡೆದಲ್ಲಿನೂ ಇದೆ. ಓಕೆ, ಈಗ 5 yearsಯಿಂದ ನೀವು ಅದು ಸಫರ್ ಆಗ್ತಾ ಇದ್ದೀರಾ.
ಅವರಿಗೆ ಟೆನ್ಷನ್ ಸ್ಟ್ರೆಸ್ ಆ ರೀತಿ ಏನಾದರೂ ಸ್ವಲ್ಪ ಜಾಸ್ತಿಯಾಗಿ ಕಾಣಿಸ್ತಾ ಇದ್ರಾ? ಅದ್ರಲ್ಲಿ ಸ್ವಲ್ಪ ಇದೆ ಮೇಡಮ್, ಸ್ವಲ್ಪ ಎಲ್ಲ ಆಗಿದೆ. ಒಂದ್ಸಲ ಈ ಚಳಿಗಾಲದ ಸ್ವಲ್ಪ ಇದಾಗುತ್ತೆ. ಓಕೆ, ಇವಾಗ ಸೋರಿಯಾಸಿಸ್ ಕಂಡೀಷನ್ ಸ್ವಲ್ಪ ಆಲ್ಕೋಹಾಲ್ ಸ್ಮೋಕಿಂಗ್ ಎಲ್ಲ ಜಾಸ್ತಿ ಇದ್ರೂ ಕೂಡ ಸ್ವಲ್ಪ ಜಾಸ್ತಿಯಾಗಿ ಇಲ್ಲ ಮೇಡಮ್ ಅವ್ರಿಗೆ. ಹೇಳಲಿಲ್ಲ ಏನಂದರೆ? ಓಕೆ, ನಿಮ್ಮ ಧ್ವನಿ ಕೇಳಿಸ್ತಾ ಇಲ್ಲ, ಸ್ವಲ್ಪ ಜೋರಾಗಿ ಮಾತನಾಡ್ಬೋದಾ? ಸ್ಮೋಕು ಡ್ರಿಂಕ್ಸ್ ಅದೆಲ್ಲ ಯಾವುದೂ ಇಲ್ಲ ಮೇಡಮ್ ಅವ್ರಿಗೆ. ಯಾವುದೂ ಇಲ್ವಾ? ಸರಿ ಆಯಿತು. ಇವಾಗ ನಿಮ್ಮದು ಹಸ್ಬೆಂಡ್ ಅವರಿಗೆ ಏನಂದರೆ 5 ಇಯರ್ಸಿಂದ ಮೆಡಿಸಿನ್ಸನ್ನ ಹಾಕ್ತಾ ಇರ್ತೀರಾ ಅಥವಾ ಮೆಡಿಸಿನ್ಸ್ ಹಾಕ್ತಾ ಇಲ್ವಾ ಅಂತ? ಇಲ್ಲ ತಗೊಳ್ತಾ ಇದ್ದಾರೆ, ಅಂದ್ರೆ ತಗೊಂಡಿದ್ದಾರೆ, ಏನಷ್ಟು ಕೇಸ್ ಕಾಣ್ತಲ್ಲ, ತಗೋತಾ ಇದ್ದೀರಾ? ಓಕೆ. ಏನಂದರೆ ನಮ್ಮ ಕಡೆ ಹೋಮಿಯೋ ಕೇರಲ್ಲಿ ಹೇಗೆ ಆಗುತ್ತೆ ಅಂದರೆ ಮೆಡಿಸಿನ್ಸ್ ಇದೆ, ಬಟ್ ಪ್ರಾಪರಾಗಿ ನೀವು ಸ್ವಲ್ಪ ಟೈಮ್ವರೆಗೂ ತಗೋಬೇಕಾಗುತ್ತೆ. ಯಾಕೆಂದರೆ ಇದೊಂದು ಸೀಸನಲ್ ಕೂಡ ಇದೆ. ಸೊ ನಮಗೆ ಸೀಸನ್ ಕೂಡ ನಾವು ನೋಡಬೇಕು, ಒಂದೊಂದು ಸೀಸನಲ್ಲಿ ಅವ್ರದ್ದು ಸ್ಕಿನ್ ಹೇಗೆ ಚೇಂಜ್ ಆಗ್ತಾ ಇದೆ ಅಂತ. ಸೊ ಅದಕ್ಕೆ ಮೆಡಿಸಿನ್ಸ್ ಇದೆ, ಸೋರಿಯಾಸಿಸ್ಗೆ ಮೆಡಿಸಿನ್ಸ್ ಇದೆ, ಅದು ನಾವು ಕಂಟ್ರೋಲ್ ಮಾಡ್ತಾ ಹೋಗ್ಬೋದು, ರಿವರ್ಸ್ ಕೂಡ ಆಗುತ್ತೆ. ಬಟ್ ಏನಂದರೆ ಟೈಮ್ ಪ್ರಾಸೆಸ್ ಆಗುತ್ತೆ. ಅದಕ್ಕೆ ಇವಾಗ ಆಲ್ರೆಡಿ 5 ಇಯರ್ಸಿಂದ ಮೆಡಿಸಿನ್ಸ್ ಆಗ್ತಾ ಇದೆ. ಬಟ್ ಆದ್ರೂ ಮೆಡಿಸಿನ್ಸ್ ಹಾಕುವಾಗ ನಿಮಗೆ ಸ್ವಲ್ಪ ರಿಲೀಫ್ ಬರುತ್ತೆ, ತಿರ್ಗಾ ಬರುತ್ತೆ, ಹಾಗೆ ಆಗಿರುತ್ತೆ. ಬಟ್ ನಮ್ಮ ಇದರಲ್ಲಿ ನಾವು ಕಂಪ್ಲೀಟಾಗಿ ಅದನ್ನು ರಿವರ್ಸ್ ಮಾಡ್ತಾ ಹೋಗ್ಬೋದು. ಬಟ್ ಏನಂದರೆ ಪ್ರಾಪರ್ ಟ್ರೀಟ್ಮೆಂಟ್ನ ನೀವು ತಗೋಬೇಕಾಗುತ್ತೆ. ನೀವು ಹತ್ತಿರ ಇರುವ ಶಾಖೆಯಲ್ಲಿ ಬಂದು ಭೇಟಿಯಾಗಿ, ಸೊ ಡಾಕ್ಟ್ರನ್ನ ಭೇಟಿ ಆದ ನಂತರ ಮೆಡಿಸಿನ್ಸ್ನ ನೀವು ಸ್ಟಾರ್ಟ್ ಮಾಡ್ಬೋದು. ಓಕೆ, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕಾಗಿ. ಎಸ್, ಇನ್ನು ಸೋರಿಯಾಸಿಸ್ ಕುರಿತು ಮಾತನಾಡ್ತಾ ಹೋಗೋಣ. ಡಾಕ್ಟರ್, ಸೋರಿಯಾಸಿಸ್ ಅಂತ ಹೇಳಿದ್ರೆ ಅದು ಲೈಫ್ ಟೈಮ್ ಡಿಸೀಸ್ ಅಂತ ಹೇಳ್ತಾರೆ. ಸೊ ಇದಕ್ಕೆ ಕಂಪ್ಲೀಟ್ ಟ್ರೀಟ್ಮೆಂಟ್ ಇಲ್ವಾ, ಕ್ಯೂರ್ ಆಗಲ್ವಾ ಅನ್ನುವಂತಹ ಗೊಂದಲ ಸಾಕಷ್ಟು ಜನಕ್ಕೆ ಇದೆ. ಸೊ ಇದನ್ನು ಕ್ಲಿಯರ್ ಮಾಡೋದಾದರೆ ಇವಾಗ ಅದೇ ಕಂಪ್ಲೀಟಾಗಿ ಕ್ಯೂರ್ ಆಗುತ್ತಾ ಅಂತ, ಯಾಕೆಂದರೆ ಅದರ್ ಕನ್ವೆನ್ಷನಲ್ ವೇ ಆಫ್ ಟ್ರೀಟ್ಮೆಂಟ್ ಕಡೆ ಎಲ್ಲ ಹೇಗೆ ಆಗುತ್ತೆ ಅಂದರೆ ಇದಕ್ಕೆ ಟ್ರೀಟ್ಮೆಂಟಿಗೆ ಪರ್ಮನೆಂಟ್ ಸೊಲ್ಯೂಷನ್ ಇಲ್ಲ ಅಂತಲೇ ಹೇಳೋದು. ಯಾಕೆಂದರೆ ಇದೊಂದು ಆಟೋ ಇಮ್ಯೂನ್ ಕಂಡೀಷನ್ ಕೂಡ ಇದೆಯಲ್ಲ ಅದಕ್ಕೆ. ಸೊ ಈ ಆಟೋ ಇಮ್ಯೂನ್ ಕಂಡೀಷನ್ನ ನಾವು ಕಂಟ್ರೋಲ್ ಮಾಡ್ತಾ ಹೋದರೆ ಈ ಒಂದು ಸೋರಿಯಾಸಿಸ್ ಕಂಡೀಷನ್ನ ನಾವು ರಿವರ್ಸ್ ಮಾಡ್ತಾ ಹೋಗ್ಬೋದು. ಬಟ್ ಏನಂದರೆ ಇದೆಲ್ಲ ಒಂದು ಓವರ್ನೈಟ್ ಪ್ರೊಸೆಸ್ಸಲ್ಲಿ ಆಗಲ್ಲ. ಯಾಕೆಂದರೆ ಇದು ಏನು ಹೇಳೋದು, ಅದೊಂದು ಕಂಪ್ಲೀಟಾಗಿ ಈ ಸೋರಿಯಾಸಿಸ್ ಕಂಡೀಷನ್ ಬರೋ ಅಂಥ ಒಂದು ಅದೇ ಓವರ್ನೈಟಲ್ಲಿ ಬರಲ್ಲ. ಇಟ್ ವಿಲ್ ಟೇಕ್ ಲಾಂಗ್ ಟೈಮ್, ಮೇ ಬಿ 1 ವರ್ಷ, 2 ವರ್ಷ, 3 ವರ್ಷ. ಇವಾಗ ಕಾಲ್ ಮಾಡಿರೋ ಪೇಷಂಟ್ ಅವರಿಗೆ ಕೂಡ 5 ವರ್ಷದಿಂದ ಇದೆ ಅಂದ. ಸೊ ಸೋರಿಯಾಸಿಸ್ ಕಂಡೀಷನ್ ಕೂಡ ತುಂಬ ಲಾಂಗ್ ಆಗಿ ಸಫರ್ ಆಗ್ತಾ ಇರುತ್ತೆ. ಸೊ ಅದಕ್ಕೆ ಅವರಿಗೆ 1 ತಿಂಗಳು 2 ತಿಂಗಳು ಮಾತ್ರ ಹೇಳಿ ಅವರಿಗೆ ಬೇಗ ಗುಣವಾಗುತ್ತೆ ಅಂತ ನಾನು ಹೇಳಲ್ಲ. ಯಾಕೆಂದರೆ ನಮ್ಮ ಹೋಮಿಯೋ ಕೇರಲ್ಲಿನೂ ಈ ರೀತಿ ಟ್ರೀಟ್ಮೆಂಟ್ಗಳು ಕೊಡ್ತೀವಿ. ಬಟ್ ಏನಂದರೆ ಟೈಮ್ ಪ್ರಾಸೆಸ್ ಆಗುತ್ತೆ. ಅದು ನಾನು ಯಾವಾಗಲೂ ಎಲ್ಲರಲ್ಲಿ ಪೇಷಂಟ್ಸಿಗೆ ಹೇಳ್ತಾ ಇದ್ದೀನಿ. ಯಾಕೆಂದರೆ ಮೇ ಬಿ ಸುಮಾರು ವರ್ಷಗಳನ್ನ ಟ್ರೀಟ್ಮೆಂಟ್ ಕೂಡ ಬೇಕಾಗುತ್ತೆ. ಯಾಕೆ ಅಂದರೆ ಸೋರಿಯಾಸಿಸ್ ಬಂದು ಲೈಫ್ ಲಾಂಗ್ ಡಿಸೀಸ್ ಅಂತಲೇ ಇದೆ. ಸೊ ಅದಕ್ಕೆ ಅದರಲ್ಲಿ ನೀವು ಒಂದು ಸ್ವಲ್ಪ ಡ್ಯೂರೇಷನ್ ಮೆಡಿಸಿನ್ಸ್ ಹಾಕ್ತಾ ಹೋದರೆ ಈ ಒಂದು ಪರ್ಟಿಕ್ಯುಲರ್ ಕಂಡೀಷನ್ನ ನಾವು ಕಂಪ್ಲೀಟಾಗಿ ರಿವರ್ಸ್ ಮಾಡ್ತಾ ನಿಮ್ಮ ಹೆಲ್ತನ್ನ ಇಂಪ್ರೂವ್ ಮಾಡ್ತಾ ಹೋಗ್ಬೋದು. ಆ ರೀತಿ ನಾವು ಹೇಳ್ತೀವಿ. ಓಕೆ ಡಾಕ್ಟರ್, ಇನ್ನು BP ಶುಗರ್ ಇದ್ದವರಿಗೆ ಸೋರಿಯಾಸಿಸ್ ಸಮಸ್ಯೆ ಬಂದಾಗ ಅವರ ಒಂದು ದೇಹದ ಪರಿಸ್ಥಿತಿ ಯಾವ ರೀತಿ ಇರುತ್ತೆ, ಅವರ ಒಂದು ಆರೋಗ್ಯ ಸ್ಥಿತಿ ಹೇಗಿರುತ್ತೆ? ಇವಾಗ ಡಯಾಬಿಟಿಕ್ ಮತ್ತು ಹೈಪರ್ ಟೆನ್ಷನ್ ಇದ್ದವರಲ್ಲಿ ಹೇಗೆ ಆಗುತ್ತೆ ಅಂದರೆ ಇವಾಗ BP ಅಥವಾ ಡಯಾಬಿಟಿಕಲ್ಲಿ ಜಾಸ್ತಿಯಾಗಿ ಹಾರ್ಮೋನಲ್ ಏನಾದರೂ ಅಂತ ಹೇಳೋದು ಅಪ್ಸ್ ಆ್ಯಂಡ್ ಡೌನ್ ಆಗಲೇ ಆಗುತ್ತೆ. ಯಾಕೆಂದರೆ ಇನ್ಸುಲಿನ್ ರೆಸಿಸ್ಟೆನ್ಸ್ ಎಲ್ಲ ಆಗ್ತಾ ಇರುತ್ತೆ ಡಯಾಬಿಟಿಕ್ ಇದ್ದವರಲ್ಲಿ. ಸೊ ಅವರಲ್ಲಿ ಏನಾಗುತ್ತೆ ಅಂದರೆ ಸ್ವಲ್ಪ ಸ್ಕಿನ್ ಇಚ್ಚಿಂಗ್ ಎಲ್ಲ ನಾರ್ಮಲ್ ಆಗಿ ಅವರಿಗೆ ಈ ಡಯಾಬಿಟಿಕ್ ಕಂಡೀಷನಿಂದ ಸ್ಕಿನ್ ರ್ಯಾಷಸ್ ಆಗೋದು, ಇಚ್ಚಿಂಗ್ ಆಗೋದೆಲ್ಲ ಇರುತ್ತೆ. ಸೊ ಜೊತೆಯಲ್ಲಿ ಅವರಿಗೆ ಸೋರಿಯಾಸಿಸ್ ಕಂಡೀಷನ್ ಬಂದರೆ ಅದು ಇದೊಂದು ಆಟೋ ಇಮ್ಯೂನ್ ಇದೆ, ಸ್ಟ್ರೆಸ್ಸಿಂದ ಬರುತ್ತೆ. ಸೊ ಒಂದು ಫ್ಯಾಮಿಲಿ ಹಿಸ್ಟ್ರಿ ಕೂಡ ಇದೆ ಅಂದರೆ ಖಂಡಿತವಾಗಿ ಆ ಒಂದು ಕೇಸಲ್ಲಿ ಆ ಪೇಷಂಟಿಗೆ ಈ ಒಂದು ಸೋರಿಯಾಟಿಕ್ ಕಂಡೀಷನ್ ಬರಲಿಕ್ಕೆ ಇರುತ್ತೆ. ಸೊ ಆವಾಗ ಆಲ್ರೆಡಿ ಅವರಿಗೆ ಸ್ಕಿನ್ನಿಗೆ ರ್ಯಾಷಸ್ ಆಗ್ತಾ ಇತ್ತು. ಸೊ ನವೆ ಅಥವಾ ತುರಿಕೆ ಬಂದು ಜಾಸ್ತಿಯಾಗಿ ಕಾಣುವ ಅಂತ, ಆಮೇಲೆ ಅದರಿಂದ ಬ್ಲೀಡಿಂಗ್ ಎಲ್ಲ ಬರಲಿಕ್ಕೆ ಇರುತ್ತೆ. ಆಮೇಲೆ ಆಲ್ರೆಡಿ ಅವರಿಗೆ ಡಯಾಬಿಟಿಕ್ ಇದ್ದರಿಂದ ಈ ಗಾಯಗಳಾಗೋದು ಸ್ವಲ್ಪ ಬೇಗ ವಾಸಿ ಆಗಲ್ಲ ಅಂತ ಒಂದು ಆಗುತ್ತೆ. ಸೊ ಅದಕ್ಕೆ ಈ ರೀತಿ ಸೋರಿಯಾಟಿಕ್ ಕಂಡೀಷನ್ಸ್ ಎಲ್ಲ ಡಯಾಬಿಟಿಕ್ ಇದ್ದವರೆಲ್ಲ ಬಂದರೆ ಸ್ವಲ್ಪ ತುಂಬ ಡಿಫಿಕಲ್ಟ್ ಆಗುತ್ತೆ. ಯಾಕೆಂದರೆ ನಾವು ಎರಡನ್ನ ಕೂಡ ಮಾಡಬೇಕಾಗುತ್ತೆ. ಡಯಾಬಿಟಿಕ್ ಕಂಡೀಷನ್ನ ಗಮನಿಸಬೇಕು, ಜೊತೆಯಲ್ಲಿ ಸೋರಿಯಾಸಿಸ್ ಕಂಡೀಷನ್ ಕೂಡ ನಾವು ಗಮನಿಸಬೇಕಾಗುತ್ತೆ. ಸೊ ಅದಕ್ಕೆ ಅವರೇ ಆ ಒಂದು ಪರ್ಟಿಕ್ಯುಲರ್ ಕೇಸಲ್ಲಿ ನಾವು ಸ್ವಲ್ಪ ಜಾಸ್ತಿಯಾಗಿ ಇಂಪಾರ್ಟೆನ್ಸ್ ಕೊಟ್ಟು ಮೆಡಿಸಿನ್ಸನ್ನ ಸ್ಟಾರ್ಟ್ ಮಾಡಬೇಕಾಗತ್ತೆ. ಯಾಕೆಂದರೆ ಶುಗರ್ ಕಂಟ್ರೋಲಲ್ಲಿ ಇಲ್ಲ ಅಂತ ಹೇಳೋದು ಹಾಗೆ ಎಲ್ಲ ಇದ್ದಾಗ ಈ ಒಂದು ಸೋರಿಯಾಟಿಕ್ ಕಂಡೀಷನ್ ತುಂಬ ಅನ್ಕಂಟ್ರೋಲ್ಡ್ ಆಗಿ ಜಾಸ್ತಿಯಾಗಿ ಸ್ಪ್ರೆಡ್ ಆಗಲಿಕ್ಕೆ ಇರುತ್ತೆ ಬಾಡಿಯಲ್ಲಿ. ಸೊ ಅದಕ್ಕೆ ನಾವು ಶುಗರ್ನ ಕೂಡ ಕಂಟ್ರೋಲ್ ಮಾಡ್ತಾ ಹೋಗಬೇಕು, ಜೊತೆಯಲ್ಲಿ ಸೋರಿಯಾಟಿಕ್ ರ್ಯಾಷಸ್ನ ಕಂಟ್ರೋಲ್ ಮಾಡಲಿಕ್ಕೇನು
ಮೆಡಿಸಿನ್ಸ್ ಹಾಕಬೇಕಾಗುತ್ತೆ. ಓಕೆ ಡಾಕ್ಟರ್, ಇನ್ನು ಸೋರಿಯಾಸಿಸ್ ಸಮಸ್ಯೆ ಇದೆ ಅಂತ ಹೇಳಿ ಪ್ರಾರಂಭದಲ್ಲಿ ಗೊತ್ತಾಗ್ತಾ ಹೋಗೋದಿಲ್ಲ. ಇನ್ನು ಕೆಲವರು ಸಮಸ್ಯೆ ಇದೆ ಅಂತ ಗೊತ್ತಿದ್ದು ಸರಿಯಾದ ಚಿಕಿತ್ಸೆಯನ್ನು ಪಡೆದುಕೊಂಡಿರಲ್ಲ. ಸೊ ಹೇಗೆ ಕಾಂಪ್ಲಿಕೇಶನ್ನ ಎದುರಿಸಬೇಕಾಗತ್ತೆ ಇದರಿಂದ? ಇವಾಗ ಸೋರಿಯಾಸಿಸ್ ಕಾಂಪ್ಲಿಕೇಶನ್ಸ್ ಎಲ್ಲ ನೋಡಿದರೆ ಅದು ಇವಾಗ ರ್ಯಾಷಸ್ ಬಗ್ಗೆ ಹೇಳಿದ್ರಲ್ಲ, ಆಯಿಂಟ್ಮೆಂಟ್ ಎಲ್ಲ ಹಚ್ತಾ ಹೋಗುತ್ತೆ ಅಂತ. ಸೊ ಇದು ಮತ್ತೆ ಏನಾಗುತ್ತೆ ಅಂದರೆ ನಮ್ಮ ನೇಯ್ಲಿಗೆ ಎಫೆಕ್ಟ್ ಆಗುವಂಥ. ಸೊ ನೇಯ್ಲಿಗೆ ಎಫೆಕ್ಟ್ ಆದ ನಂತರ ಅದು ಇನ್ನೂ ಸ್ವಲ್ಪ ಸಿವಿಯರ್ ಆಗುತ್ತೆ. ನಮ್ಮ ಬಾಡಿಯಲ್ಲಿ ರ್ಯಾಷಸ್ ಬರೋಕ್ಕಿಂತ ಇನ್ನೂ ಸ್ವಲ್ಪ ಜಾಸ್ತಿ ಸಿವಿಯರ್ ಫಾರ್ಮ್ ಆಗುತ್ತೆ. ಸೊ ಹಾಗೆ ನೇಯ್ಲಿಗೆ ಎಫೆಕ್ಟ್ ಆದ ನಂತರ ನಮ್ಮದು ನೇಲ್ ಬೆಡ್ಡಿಂದ ನೇಯ್ಲಾಗಿ ಉದುರು ಹೋಗಲಿಕ್ಕೆ ತುಂಬ ಜಾಸ್ತಿ ಚಾನ್ಸಸ್ ಆಗಿರುತ್ತೆ. ನೇಲ್ ಬಂದು ಪಿಟ್ಟಿಂಗ್ ಕಾಣುತ್ತೆ. ಪಿಟ್ಟಿಂಗ್ ಅಂದರೆ ಇವಾಗ ನೇಲ್ ಮೇಲೆ ತುಂಬ ಡಾಟ್ ಆಗಿ ಏನು ಹೇಳೋದು ಡಾಟ್ ಆಗಿ ನೇಲಲ್ಲಿ ಕಾಣುವಂತೆಲ್ಲ ಕಂಡೀಷನ್ಸ್ ಬರುತ್ತೆ. ಸೊ ಅದಕ್ಕೆ ನೇಯ್ಲಿಗೆ ಎಫೆಕ್ಟ್ ಆಗುವಂಥ. ಸೊ ನೇಯ್ಲಿಗೆ ಎಫೆಕ್ಟ್ ಆದ ನಂತರನೂ ಅವರು ಸರಿ ಗಮನಿಸಲಿಲ್ಲ, ಸರಿ ಟ್ರೀಟ್ಮೆಂಟ್ ಮಾಡಲಿಲ್ಲ ಅಂದರೆ ನೆಕ್ಸ್ಟ್ ಅವರಿಗೆ ಸೋರಿಯಾಟಿಕ್ ಆರ್ಥ್ರೈಟಿಸ್ ಅಂತ ಒಂದು ಕಂಡೀಷನ್ಸ್ ಕೂಡ ಬರುತ್ತೆ. ಸೊ ಸೋರಿಯಾಟಿಕ್ ಆರ್ಥ್ರೈಟಿಸ್ ಕೂಡ ಅನ್ಟ್ರೀಟೆಡ್ ಆಗಿ ಹೋದರೆ ಇರಿವರ್ಸಿಬಲ್ ಚೇಂಜಸ್ ಆಗುತ್ತೆ. ಜಾಯಿಂಟಲ್ಲಿ ಎಲ್ಲ ಇರಿವರ್ಸಿಬಲ್ ಚೇಂಜ್ ಆಗ್ತಾ ಹೋದರೆ ಮತ್ತು ಅವರಿಗೆ ಮೆಡಿಸಿನ್ಸ್ ಏನು ಹಾಕಿದ್ರು ಆಲ್ರೆಡಿ ಡಿಫಾರ್ಮಿಟಿ ಏನಾದರೂ ಆಗಿದ್ದರೆ ಅದನ್ನು ನಾವು ರಿವರ್ಸ್ ಮಾಡಲಿಕ್ಕೆ ಆಗಲ್ಲ. ಸೊ ಅದಕ್ಕೆ ಸೋರಿಯಾಸಿಸ್ ಕಂಡೀಷನ್ ನಾವು ಕರೆಕ್ಟಾಗಿ ಟ್ರೀಟ್ಮೆಂಟ್ನ ಮಾಡಿದರೆ ಮಾತ್ರ ನಮ್ಗೆ ಈ ರೀತಿ ಇರೋ ಕಾಂಪ್ಲಿಕೇಶನ್ಸ್ ಎಂಡಪ್ ಆಗೋದನ್ನು ಪ್ರಿವೆಂಟ್ ಮಾಡಲಿಕ್ಕೆ ಆಗೋದು. ಸೊ ಅದಕ್ಕೆ ನಾನು ಸ್ಟಾರ್ಟಿಂಗಿಂದನೇ ಸೋರಿಯಾಸಿಸ್ ಕಂಡೀಷನ್ ಇದೆ ಅಂದರೆ ಡಯಾಗ್ನೋಸ್ ಆದರೆ ಅದಕ್ಕೆ ಪ್ರಾಪರ್ ಆಗಿರೋ ಟ್ರೀಟ್ಮೆಂಟ್ನ ತಗೊಳ್ಳಿಕ್ಕೆ ಹೇಳ್ತೀನಿ. ಸೊ ಇವಾಗ ಆಯಿಂಟ್ಮೆಂಟ್ ಹಚ್ಚೋದು ಆ ರೀತಿ ಇರೋ ಸೆಲ್ಫ್ ಮೆಡಿಕೇಷನ್ಗಿಂತ ಪ್ರಾಪರಾಗಿ ಡಾಕ್ಟರ್ ಅಡ್ವೈಸಿಂದ ಮೆಡಿಸಿನ್ಸ್ನ ಶುರು ಮಾಡೋದು ಉತ್ತಮವಾಗುತ್ತೆ. ಓಕೆ ಡಾಕ್ಟರ್, ಇನ್ನು ಡ್ಯಾಂಡ್ರಫ್ ಅಥವಾ ಹೇರ್ ಫ್ಲೇಕ್ಸ್ ಅಂತ ನಾವು ನೋಡ್ತಾ ಹೋದಾಗ ಇದು ಸೋರಿಯಾಸಿಸ್ ಸಮಸ್ಯೆ ಅಂತ ಹೇಳಿ ಕಂಡುಹಿಡಿಯೋದು ಹೇಗೆ? ಇವಾಗ ಡ್ಯಾಂಡ್ರಫ್ ಮತ್ತು ಸೆಬೋರಿಕ್ ಸೋರಿಯಾಸಿಸ್ ಅಂತ ಎರಡನ್ನು ನಾವು ಡಿಫ್ರೆನ್ಷಿಯೇಟ್ ಮಾಡ್ಬೋದು. ಅದರಲ್ಲಿ ಒಂದು ಸೆಬೋರಿಕ್ ಡರ್ಮಟೈಟಿಸ್ ಅಂತ ಕಂಡೀಷನ್ಸ್ ಕೂಡ ಬರುತ್ತೆ. ಸೊ ಇವಾಗ ಡ್ಯಾಂಡ್ರಫ್ ಅಂತ ಬಂದಾಗ ಡ್ಯಾಂಡ್ರಫ್ ಬಂದು ಎಲ್ಲರಲ್ಲಿನೂ ಕಾಮನ್ ಆಗಿ ಕಾಣಿಸುತ್ತೆ. ಸೊ ಅದು ರ್ಯಾಷಸ್ ಬಂದು ಏನಾಗುತ್ತೆ ಅಂದರೆ ಎಲ್ಲ ಕಡೆಯೂ ಸ್ವಲ್ಪ ಪೌಡ್ರಿ ಥರ ಬರುವಂಥ. ಬಟ್ ಸೋರಿಯಾಟಿಕ್ ರ್ಯಾಷಸ್ ಹೇಗೆ ಡಿಫ್ರೆನ್ಷಿಯೇಟ್ ಮಾಡ್ಬೋದು ಅಂದರೆ ಅದರಲ್ಲಿ ನಮ್ಮ ಸ್ಕಿನ್ನಲ್ಲಿ ಹೇಗೆ ಬರುತ್ತೆ ಅಂದರೆ ಸ್ಕಿನ್ನಲ್ಲಿ ಒಂದು ರ್ಯಾಶ್ ಆಗಿ ಬರುತ್ತೆ, ಒಂದು ಅಂತ ಹೇಳೋದು ಕ್ಲಿಯರ್ ಕಟ್ ಆಗಿ ಒಂದು ರ್ಯಾಷಸ್ ಬಂದು ನಮ್ಮ ಬಾಡಿಯಲ್ಲಿ ಬರುತ್ತೆ. ಆಮೇಲೆ ಅದು ಸ್ಕಿನ್ ಬಂದು ಸ್ವಲ್ಪ ಲೈಕ್ ಒಂದು ರಿಂಗಲ್ಸ್ ಥರ ಬರುವಂಥ ಒಳಗಡೆ. ಆಮೇಲೆ ಅದರಿಂದ ಪುಡಿಯಾಗಿ ಬರುವಂಥ ಅಂತ ಹೇಳೋದು ರ್ಯಾಷಸ್ನ ನಾವು ಸ್ಕಿನ್ನಲ್ಲಿ ಕಾಣಿಸುತ್ತೆ. ಅದೇ ರೀತಿ ನಾವು ಸ್ಕಾಲ್ಪಲ್ಲಿ ಬಂದ್ರೂ ನಮ್ಮದು ಡ್ಯಾಂಡ್ರಫ್ ಎಲ್ಲ ಕಡೆಯೂ ಜನರಲ್ ಆಗಿ ಡ್ಯಾಂಡ್ರಫ್ನ ಕಾಣ್ಬೋದು. ಬಟ್ ಸೆಬೋರಿಕ್ ಸೋರಿಯಾಸಿಸ್ ರ್ಯಾಷಸ್ ಬಂದು ಎಲ್ಲ ಕಡೆಯೂ ಸೇಮ್ ಆಗಿ ಬರಲ್ಲ. ಒಂದೊಂದು ಕಡೆಯಲ್ಲಿ ರ್ಯಾಷಸ್ ಆಗಿ ರೌಂಡ್ ರ್ಯಾಷಸ್ ಆಗಿಯೇ ಸ್ಕಾಲ್ಪಲ್ಲಿ ಬರೋದು. ಆಮೇಲೆ ಅದರಿಂದ ಪುಡಿಯಾಗಿ ಬರೋಕ್ಕಿಂತ ಸ್ವಲ್ಪ ಫ್ಲೇಕ್ಸ್ ಸ್ವಲ್ಪ ಜಾಸ್ತಿಯಾಗಿ ಕಾಣಲಿಕ್ಕೆ ಇರುತ್ತೆ. ಸೊ ಹಾಗೆ ಅದು ಪೀಲ್ ಆಫ್ ಮಾಡ್ತಾ ಒಳಗಡೆ ನಮಗೆ ಬ್ಲೀಡಿಂಗ್ ಸ್ಪಾಟ್ಸ್ ಕೂಡ ಸ್ವಲ್ಪ ಡಾಟ್ ಆಗಿ ಬ್ಲೀಡಿಂಗ್ ಸ್ಪಾಟ್ಸ್ನ ಕೂಡ ಕಾಣಿಸುತ್ತೆ. ಡ್ಯಾಂಡ್ರಫಲ್ಲಿ ಈ ರೀತಿ ಬ್ಲೀಡಿಂಗ್ ಸ್ಪಾಟ್ಸ್ ಎಲ್ಲ ನಾವು ಕಾಣಲ್ಲ. ಬಟ್ ಸೆಬೋರಿಕ್ ಸೋರಿಯಾಸಿಸ್ ಕಂಡೀಷನಲ್ಲಿ ಬ್ಲೀಡಿಂಗ್ ಸ್ಪಾಟ್ಸ್ನ ನಾವು ಕಾಣ್ಬೋದು. ಆಮೇಲೆ ಇನ್ನೊಂದು ಡ್ಯಾಂಡ್ರಫ್ ಬಂದು ನಮ್ಮ ಕಿವಿ ಒಳಗಡೆ ಕಿವಿ ಹಿಂದ್ಗಡೆ ಎಲ್ಲ ಅಫೆಕ್ಟ್ ಆಗಲ್ಲ. ನಮ್ಮದು ಹೇರ್ ಲೈನ್ ಇರುತ್ತೆ. ಹೇರ್ ಲೈನ್ ಅಂದರೆ ನಮ್ಮದು ಈ ರೀತಿ ಲೈಕ್ ಹೇರ್ದು ಮತ್ತು ಫೇಸ್ದು ಸ್ಕಿನ್ನಿನ ಡಿಫ್ರೆನ್ಷಿಯೇಟ್ ಮಾಡೋದಕ್ಕೆ ನಾವು ಹೇರ್ ಲೈನ್ ಅಂತ ಹೇಳ್ತೀನಿ. ಸೊ ಆ ರೀತಿ ಹೇರ್ ಲೈನಲ್ಲಿ ಎಲ್ಲ ಡ್ಯಾಂಡ್ರಫ್ ಅಫೆಕ್ಟ್ ಆಗಲ್ಲ. ಬಟ್ ಸೋರಿಯಾಸಿಸ್ ಖಂಡಿತವಾಗಿ ಎಫೆಕ್ಟ್ ಆಗುತ್ತೆ. ಆಮೇಲೆ ಹಿಂದುಗಡೆ ಕೂಡ ಕತ್ತು ಪಿನ್ಭಾಗದಲ್ಲಿ ಕೂಡ ನಮಗೆ ಸೋರಿಯಾಟಿಕ್ ರ್ಯಾಷಸ್ನ ನಾವು ಕಂಡುಬರ್ಬೋದು. ಕಿವಿ ಒಳಗಡೆ ನಮಗೆ ರ್ಯಾಷಸ್ ಇರುತ್ತೆ, ಕಿವಿ ಹಿಂದುಗಡೆ ನಮಗೆ ರ್ಯಾಷಸ್ ಬರುತ್ತೆ. ಸೊ ಅಲ್ಲಿಂದೆಲ್ಲ ನಮಗೆ ಪುಡಿಯಾಗಿ ಈ ರೀತಿ ಪೌಡ್ರಿ ಅಂತ ಹೇಳೋದು ರ್ಯಾಷಸ್ನ ನಾವು ಕಂಡುಬರ್ಬೋದು. ಓಕೆ ಡಾಕ್ಟರ್, ಇನ್ನು ಯಾವುದೇ ಸಮಸ್ಯೆ ಇತ್ತೀಚಿನ ದಿನಗಳಲ್ಲಿ ಕಾಣಿಸ್ಕೊಳ್ತಾ ಇದೆ ಅಂತ ಹೇಳಿದ್ರೆ ಅದಕ್ಕೆ ನಮ್ಮ ಒಂದು ಲೈಫ್ ಸ್ಟೈಲ್ ಹಾಗೂ ಫುಡ್ ಡಯಟ್ ಪ್ರಮುಖ ಕಾರಣ ಅಂತ ಹೇಳ್ಬೋದು. ಸೊ ನಮ್ಮ ಲೈಫ್ ಸ್ಟೈಲ್ ಯಾವ ರೀತಿಯಾಗಿ ನಾವು ಮಾಡಿಫಿಕೇಶನ್ ಮಾಡ್ಕೊಳ್ಬೇಕು? ಇವಾಗ ಸೋರಿಯಾಸಿಸ್ ಕಂಡೀಷನ್ ಇದ್ದವರಲ್ಲಿ ಡಯಟ್ನ ನಾವು ಏನು ಹೇಳ್ತೀನಿ ಅಂದರೆ ಡಯಟ್ಕಿಂತ ಲೈಫ್ ಸ್ಟೈಲ್ ಮ್ಯಾನೇಜ್ಮೆಂಟಲ್ಲಿ ಸ್ಟ್ರೆಸ್ಸನ್ನು ಸ್ವಲ್ಪ ಕಡಿಮೆ ಮಾಡಲಿಕ್ಕೆ ಹೇಳ್ತೀವಿ. ಆಮೇಲೆ ಮಿಲ್ಕ್ ಐಟಮ್ಸನ್ನ ಸ್ವಲ್ಪ ಕಡಿಮೆ ಮಾಡಲಿಕ್ಕೆ ಹೇಳ್ತೀವಿ. ಯಾಕೆಂದರೆ ಲೋ ಡೈರಿ ಫ್ಯಾಟ್ ಕನ್ಸ್ಯೂಮ್ ಮಾಡ್ಬೋದು. ಬಟ್ ಇವಾಗ ನಾವು ಸ್ಯಾಚುರೇಟೆಡ್ ಆಗಿರೋ ಮಿಲ್ಕ್ ಪ್ರಾಡಕ್ಟ್ಸ್ ಎಲ್ಲ ಇರುತ್ತೆ. ಸೊ ಹೈಲಿ ಸ್ಯಾಚುರೇಟೆಡ್ ಮಿಲ್ಕ್ ಪ್ರಾಡಕ್ಟ್ಸ್ನೆಲ್ಲ ನಾವು ಕಡಿಮೆ ಯೂಸ್ ಮಾಡಲಿಕ್ಕೆ ಹೇಳ್ತೀನಿ. ಯಾಕೆಂದರೆ ಇದೆಲ್ಲ ಒಂಥರ ನಮ್ಮದು ಸ್ಕಿನ್ನ ಇರಿಟೇಟ್ ಮಾಡೋದಕ್ಕೇನೋ ರ್ಯಾಷಸ್ ಸ್ವಲ್ಪ ಜಾಸ್ತಿ ಆಗಲಿಕ್ಕೆ ಎಲ್ಲ ಕಾರಣವಾಗುತ್ತೆ. ಸೊ ಅದಕ್ಕೆ ಆ ರೀತಿ ಇರೋ ಡೈರಿ ಪ್ರಾಡಕ್ಟ್ಸನ್ನ ನಾವು ಕನ್ಸ್ಯೂಮ್ ಮಾಡೋದು ಕಡಿಮೆ ಮಾಡಲಿಕ್ಕೆ ಹೇಳ್ತೀನಿ. ಆಮೇಲೆ ಫಿಶ್ ಐಟಮ್ಸ್ ಆಗಲಿ, ಸೊ ಈ ರೀತಿ ನಾನ್ ವೆಜ್ ಐಟಮ್ಸ್ ಆಗಲಿ, ಸೊ ಇದೆಲ್ಲ ನಾವು ಸ್ವಲ್ಪ ಕಡಿಮೆ ಮಾಡಲಿಕ್ಕೆ ಹೇಳ್ತೀವಿ.
ಆಮೇಲೆ ಇನ್ನೊಂದು ಡಯಟ್ ಲೈಫ್ ಸ್ಟೈಲಲ್ಲಿ ಏನು ಹೇಳ್ತೀನಿ ಅಂದರೆ ವೆಲ್ ಮಾಯ್ಶ್ಚರೈಸೇಷನ್ ಟೆಕ್ನಿಕ್ಸನ್ನ ನಾವು ಯೂಸ್ ಮಾಡಬೇಕು. ಏನಂದರೆ ಒಳ್ಳೆ ಮಾಯ್ಶ್ಚರೈಸಿಂಗ್ ಕ್ರೀಮ್ನ ನಾವು ಯೂಸ್ ಮಾಡಬೇಕು, ಜೊತೆಯಲ್ಲಿ ವ್ಯಾಸ್ಲಿನ್ ಆದ್ರೂ ಹಚ್ಬೋದು. ಆಮೇಲೆ ವೆಲ್ ಹೈಡ್ರೇಟೆಡ್ ಇರಬೇಕು ನಮ್ಮ ಬಾಡಿ. ಸೊ ಒಂದು ದಿನಕ್ಕೆ ಅಟ್ಲೀಸ್ಟ್ 2 to 3 ಲೀಟರ್ಸ್ ಆಫ್ ನೀರನ್ನ ನಾವು ಕನ್ಸ್ಯೂಮ್ ಮಾಡಬೇಕು. ಸೊ ಇದೆಲ್ಲ ನಾವು ಪ್ರಾಪರಾಗಿ ಮಾಡಿದರೆ ನಮ್ಮ ಸ್ಕಿನ್ನದು ಲೈಫ್ ಇನ್ನೂ ಇಂಪ್ರೂವ್ ಆಗುತ್ತೆ. ಜೊತೆಯಲ್ಲಿ ಈ ಮೆಡಿಸಿನ್ಸ್ ಕೂಡ ಕೊಡ್ತಾ ಹೋದರೆ ಅವ್ರದ್ದು ಆಟೋಇಮ್ಯೂನ್ ಕಂಡೀಷನ್ಸ್ ಕೂಡ ಕಂಟ್ರೋಲ್ ಆಗುತ್ತೆ. ಸೊ ಹಾಗಾಗಿ ಸೋರಿಯಾಟಿಕ್ ರ್ಯಾಷಸ್ನ ಜಾಸ್ತಿ ಆಗೋದಾಗಲಿ, ಆಮೇಲೆ ಅದನ್ನು ಕಂಟ್ರೋಲ್ ಮಾಡೋದು, ಇದೆಲ್ಲ ಸ್ವಲ್ಪ ಈಸಿಯಾಗಿ ನಮಗೆ ಇಟ್ ವಿಲ್ ಬಿ ವೆರಿ ಈಸಿ ಟು ಮ್ಯಾನೇಜ್ ಅಂತ ಹೇಳ್ತೀನಿ. ಓಕೆ ಡಾಕ್ಟರ್, ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಆಗಮಿಸಿ ಸೋರಿಯಾಸಿಸ್ ಅಂದರೆ ಏನು ಅಂತ ಹೇಳಿ ಸಂಪೂರ್ಣವಾಗಿ ನಮಗೆ ತಿಳಿಸ್ಕೊಟ್ಟಿದ್ದೀರಾ. ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು. ಎಸ್, ನೋಡಿದ್ರಲ್ವಾ ವೀಕ್ಷಕರೇ, ನೀವು ಕೂಡ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಸೋರಿಯಾಸಿಸ್ ಕುರಿತ ಸಂಪೂರ್ಣ ಮಾಹಿತಿಯನ್ನ ಪಡೆದುಕೊಂಡಿದ್ದೀರಾ. ಡಾಕ್ಟರ್ ನಿಮಗೆ ತಿಳಿಸ್ಕೊಟ್ಟಿದ್ದಾರೆ. ನೀವು ಕೂಡ ಸೋರಿಯಾಸಿಸ್ ಸಮಸ್ಯೆಯಿಂದ ಬಳಲ್ತಾ ಇದ್ರೆ ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಲಭ್ಯವಾಗ್ತಾ ಇರುವಂತಹ ಈ ಸಂಖ್ಯೆಗೆ ಕರೆ ಮಾಡ್ಬೋದು, ಡಾಕ್ಟರ್ ಜೊತೆಗೆ ಮಾತನಾಡ್ಬೋದು, ಭೇಟಿ ಆಗ್ಬೋದು, ಹಾಗೂ ನಿಮ್ಮ ಸಮಸ್ಯೆಗೆ ಸೂಕ್ತ ಪರಿಹಾರವನ್ನ ಕಂಡುಕೊಳ್ಳಬಹುದು ಅಂತ ಹೇಳ್ತಾ ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ. ವಾಸಿಯಾಗದ ಆರೋಗ್ಯ ಸಮಸ್ಯೆ ನಿಮ್ಮನ್ನ ಕಾಡುತ್ತಿದೆಯಾ? ಹಾಗಿದ್ರೆ ಚಿಂತೆ ಬಿಡಿ, ನಮ್ಮ ಹೋಮಿಯೋ ಕೇರ್ಗೆ ಬನ್ನಿ. ಹೋಮಿಯೋ ಕೇರ್ ಇಂಟರ್ನ್ಯಾಷನಲ್ ಹಲವು ಆರೋಗ್ಯ ಸಮಸ್ಯೆಗಳಿಗೆ ಸಿಗಲಿದೆ ಸೂಕ್ತ ಪರಿಹಾರ. ನೇರ ಭೇಟಿಗೆ ಸಂಪರ್ಕಿಸಿ 9550001133 1800 10811212.